ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದೊಳಗೆ ನಾನು ಭೋಗಿ ದಿವಸ ಮಾಡೋದು ಊಟದ್ದೊಂದು ತಾಟ ತಯಾರು ಮಾಡ್ಲಿಕತ್ತೀನಿ. ಅದಕ್ಕೆ ಏನೇನು ಬೇಕಂದ್ರೆ ಮೊದಲೊಂದು ತಾಟ ತೊಗೊಂಡಿನಿ, ಅದಕ್ಕೆ ಉಪ್ಪು ಹಾಕೀನಿ. ಮೊದಲಿಗೆ ಈಗ ಒಂದು ಹೋಳು ಉಪ್ಪಿನಕಾಯಿ ಹಾಕೋಣ. ಇದು ಗಜ್ರಿ ಕೋಸಂಬರಿ, ಕ್ಯಾರೆಟು, ಕೊಬ್ಬರಿ, ಆಮೇಲೆ ಕೊತ್ತಂಬರಿ, ಉಪ್ಪು, ನಿಂಬೆಹಣ್ಣು ಹಾಕಿ ಕಲಸಿದ ಕೋಸಂಬರಿ. ಇದೇನಂದ್ರೆ ಬದ್ನಿಕಾಯಿ ಪಲ್ಯ. ಇದು ಸುಟ್ಟು ಬದ್ನಿಕಾಯಿ ಬಜ್ಜಿ, ಅಂದರೆ ಬದ್ನಿಕಾಯಿ ಸುಟ್ಟುಕೊಂಡು ಅದಕ್ಕೆ ಹಾಲು ಮೊಸರು ಮತ್ತು ಉಳ್ಳಾಗಡ್ಡಿ ಹಾಕಿ ಸಣ್ಣಗೆ ಹೆಚ್ಚಿ ಕೊತ್ತಂಬರಿ ಉಪ್ಪು ಹಾಕಿ ಕಲಸಿದ್ದು. ಇದು ಸಜ್ಜಿ ಭಾಕ್ರಿ. ಇದು ಶೇಂಗಾದ ಹೋಳಿಗೆ. ಈಗ ಭಕ್ರಿ ಮೇಲೆ ನಾನು ಬೆಣ್ಣೆ ಹಾಕ್ಲಿಕತ್ತೀನಿ. ಮತ್ತಿದು ಮೆಂತ್ಯ ಸೊಪ್ಪು ಹಾಕ್ಲಿಕತ್ತೀನಿ. ಇದು ಹೋಳಿಗೆ ತುಪ್ಪ ಹಾಕ್ಲಿಕತ್ತೀನಿ. ಈಗ ಹುಗ್ಗಿ ಹಾಕೋಣ. ಇದು ಗೊಜ್ಜು. ಇದು ಬಾಳ್ಕದ ಮೆಣಸಿನ್ಕಾಯಿ. ಇದು ಚಪಾತಿ ಇಡೋಣ. ಈಗ ಹುಗ್ಗಿ ಮೇಲೆ ಸ್ವಲ್ಪ ತುಪ್ಪ ಹಾಕೋಣ ಅಂತ. ಇದು ಹುಗ್ಗಿಗೆ ತುಪ್ಪ ಹಾಕೋಣ ಇಷ್ಟ. ಈಗ ಭೋಗಿ ಸಂಕ್ರಮಣದ ಊಟ ರೆಡಿ ಆಯ್ತು. ನೋಡ್ರಿ ಎಷ್ಟು ಕಲರ್ಫುಲ್ ಇರ್ತದೆ ಮತ್ತು ಆರೋಗ್ಯಕ್ಕೂ ಎಲ್ಲ ಚಲೋ. ಇದೇನಂದ್ರೆ ಉಪ್ಪಿನಕಾಯಿ, ಕ್ಯಾರೆಟ್, ಕೋಸಂಬರಿ, ಬದ್ನಿಕಾಯಿ ಪಲ್ಯ, ಚಪಾತಿ, ಗೊಜ್ಜು, ಆಮೇಲೆ ಬದ್ನಿಕಾಯಿ ಸುಟ್ಟದ ಬಜ್ಜಿ, ಆಮೇಲೆ ಹುಗ್ಗಿ, ಶೇಂಗಾದ ಹೋಳ್ಗೆ ಮತ್ತು ಸಜ್ಜಿ ಭಾಕ್ರಿ, ಬಾಳ್ಕದ ಮೆಣಸಿನ್ಕಾಯಿ, ಬೆಣ್ಣೆ ಇಷ್ಟೆಲ್ಲ ಮಾಡ್ಕೊಂಡು ಮನ್ಯಾಗ ತಿಂದ್ರೆ ಅಗ್ರಿ ಮಸ್ತ್ ಇರ್ತದೆ. ಮತ್ತು ಎಲ್ಲರೂ ಕಟ್ಕೊಂಡು ಹೋಗ್ಲಿಕ್ಕೂ ಭಾಳ ಚಲೋ ಆಗ್ತದೆ. ಈಗ ನದಿ ಸ್ನಾನಕ್ಕೆ, ಹೊಲಕ್ಕೆ ಅದಕ್ಕೆಲ್ಲ ಹೋಗ್ತಾರಲ್ಲ, ಹಿಂಗೆ ಮಾಡ್ಕೊಂಡು ಹೋದಂದ್ರೆ ಮನೆಯೊಳಗೆ ಎಲ್ಲರಿಗೂ ಖುಷಿ ಆಗ್ತದೆ ಮತ್ತು ಮಕ್ಕಳು ಭಾಳ ಇಷ್ಟಪಡ್ತಾರೆ. ಇದೆಲ್ಲ ಆರೋಗ್ಯಕ್ಕೂ ಭಾಳ ಚಲೋ. ಮನೆಯೊಳಗೆ ಮಾಡಿರ್ತೀವಲ್ಲ, ಇದೆಲ್ಲ ಆರೋಗ್ಯಕ್ಕೂ ಭಾಳ ಚಲೋ. ಇದು ಸಂಕ್ರಾಂತಿ ಮುಂದೆ ನಿಮ್ಮ ಮನೆಯೊಳಗೆ ನೀವು ಒಮ್ಮೆ ಟ್ರೈ ಮಾಡಿರಿ. ಚಲೋ ಅನಿಸ್ತು ಅಂದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾರು ಹೊಸದಾಗಿ ನೋಡ್ಲಿಕ್ಕತ್ತಿರೋರು. ಮತ್ತೊಂದು ವಿಡಿಯೋದೊಳಗೆ ಭೇಟಿ ಆಗೋಣಂತ. ಶ್ರೀರಾಮ ಸಮರ್ಥ.